ವಿಚಾರಪ್ಪ? ಹೂನವ, ಭಾಳ ಇಂಪಾರ್ಟೆಂಟ್ ವಿಚಾರನೆಯ. ಅದಕ್ಕೆ ಜ್ಯೋತಿಯೇ ಹೇಳಿದೆ ದನಿ ಮನೆ ಹತ್ರಕ್ಕೆ ಇರ್ತಾನೆ, ಕಳಿಸವ ಅವನ್ನ ಅಂತಂದು. ಯಾಕಪ್ಪ? ಅಲ್ಲೇ ಮನೆಗೆ ಮಾತಾಡ್ಬೋದಾಗಿತ್ತಲ್ಲ, ನಿಮ್ಮಪ್ಪ ಎಲ್ಲರೂ ಇರ್ತಿದ್ರು. ನನ್ನ ಹತ್ರಕ್ಕೆ ಮಾತಾಡೋಂಥದ್ದೇನು? ಇಲ್ಲವ, ನಿನ್ನ ಹತ್ರ ಹೇಳ್ತೀನಿ, ನಿನ್ನ ಅಪ್ಪನ ಹತ್ರ ಮಾತಾಡು ಇದ್ರ ಬಗ್ಗೆ. ಏನಿಲ್ಲ, ಅದೇ ನಾನು ಹೋಗ್ಬೇಕು ಅಂತ ಅಂದೆಲ್ಲ, ಮತ್ತು ಕೆಲಸಕ್ಕೆ ಅಲ್ಲೇ ಟೈಮ್ ಹತ್ರ ಬಂತು. ಇನ್ನೇನು ತಂಗಿ ಮದುವೆನ ಆಯ್ತು, ಎಲ್ಲ ಆಯ್ತು, ಮತ್ತು ಹೊಂಡ್ಬೇಕು. ಅದಕ್ಕಿಂತ ಮುಂಚೆ ಏನಂದರೆ ಅದು ಏನು ಹೇಳಪ್ಪ ಅದು? ಯಾಕೆ ಸುಮ್ಮನೆ ಆಗ್ಬಿಟ್ಟಲ್ಲ? ಅವ್ವ, ಅದು ಏನಂದರೆ ನಾನೊಂದು ಹುಡುಗಿನ ಇಷ್ಟಪಡಕತ್ತೇನೆ ಕಣವ. ಆಕಿಗೂ ನಾನಂದರೆ ಭಾಳ ಇಷ್ಟ. ಇದೇನು ಹೇಳ್ತಿದೀಯಪ್ಪ? ಯಾರಕ್ಕಿ? ಯಾವ ಊರು? ಅವ್ವ, ಅದು ಇದೇ ಊರೆಯ, ಇದೇ ಊರ್ನಕಿನೇ, ನಿನಗೂ ಗೊತ್ತಕ್ಕಿ. ನಮ್ಮೂರಿನೆಯಾ? ನಾನಂತ ಹುಡುಗಿಯರು ಯಾರನ್ನೂ ನೋಡಿಲ್ಲಲ್ಲ, ಯಾರಿರ್ಬೋದು? ಅವ್ವ, ಅದು ಜಾನಕಿ ಅವ್ವ, ಜಾನಕಿ. ಜಾನ್ಕಿನಾ? ಅಯ್ಯೋ ದೇವ್ರಿ, ಏನ್ಲ ಇದು? ಇದ್ದೂರ್ನಾಗೆ ಬೇಡ ಕಣಪ್ಪ, ಬೇರೆ ಕಡೆ ಎಲ್ಲಾರು ನೋಡಿ ಮಾಡೋಣಂತ ಗಾತ್ಲಾಗೆ. ಸುಮ್ಮನೆ ಇದ್ದೂರ್ನಾಗೆ ಬೇಡ, ಚೆನ್ನಾಗಿರೋದಿಲ್ಲದು. ಇಲ್ಲವ, ಆದರೆ ಆಕಿನೇ ಆಗೋದು, ಆಕಿನೂ ನನ್ನೇ ಆಗೋದು ಅಂತಂದು ಕುಂತಿದ್ದಾಳೆ. ಅವ್ರ ಮನೆಗೆ ಗಂಡು ನೋಡಕತ್ತಾರಂತೆ, ಅದಕ್ಕೆ ಮಾತಾಡ್ರಿ ಮನೆಗೆ ಅಂತಂದು ಹೇಳಿದ್ಲು. ಮತ್ತು ಇನ್ನೂ ಮಾತಾಡಲಿಲ್ಲ ಅಂತಂದ್ರೆ ಸುಮ್ಮನೆ ಮತ್ತೆ ತೊಂದರೆ ಆಗ್ಬಿಡ್ತೈತಿ. ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತಂದು ಅದಕ್ಕೆ ಕರೆದದ್ದು. ನೀನೇ ಮಾತಾಡಬೇಕು. ಈಗ ನಿನ್ನ ಅಭಿಪ್ರಾಯ ಏನು ಅಂತ ಹೇಳುವ. ಅಯ್ಯೋ ದೇವ್ರೆ, ಎಂತ ಇಕ್ಕಟ್ಟಿಗೆ ಸಿಕ್ಸ್ಬಿಟ್ಟಲ್ಲಪ್ಪ ನನ್ನ. ಅಲ್ಲೋ ಅವರವ್ವ ದೊಡ್ಡ ಬಜಾರಿ ಕಂಡ್ಲ, ಇಲ್ದೇ ಇರೋವನ್ನೆಲ್ಲ ತಲೆಗೆ ಹಾಕ್ಯಂದು ಸುಮ್ಮನೆ ಎಲ್ಲಾರನ್ನೂ ದೇಶ ಮಾಡ್ಕೊಂತ ಸಾಧಿಸ್ಕೊಂತ ಓಡಾಡ್ತಾಳಪ್ಪ. ಅವಳಿಗೆ ಅಂತದೋ ಏನಪ್ಪ, ನಾನು ನೋಡಿಲ್ಲ ನೀಟಾಗಿ. ಹೆಂಗ ಬಾಳೆ ಮಾಡ್ಕೊಂಡ್ಕೋತೋ ಏನೋ ಗೊತ್ತಿಲ್ಲ. ಹೆಂಗಪ್ಪ ಇದು? ಹಂಗೇನಿಲ್ಲವ, ಆಕಿ ಚಲೋತ್ನಾಗೆ ಸಂಸಾರ ಮಾಡ್ಕೊಂಡು ಹೋಗ್ತಾಳೆ, ಒಳ್ಳೆ ಹುಡುಗಿ ಅದಾಳೆ. ನಾನು ಅಷ್ಟು ಸುಲಭವಾಗಿ ಏನು ಒಪ್ಕೊಂಡಿಲ್ಲ, ಎಲ್ಲ ನೋಡಿ ಮಾಡಿನೇ ಒಪ್ಕೊಂಡಿರೋದು. ಅದ್ರ ಬಗ್ಗೆ ಎಲ್ಲ ಏನು ಚಿಂತೆ ಮಾಡಬೇಡ ನೀನು. ಅಪ್ಪನ ಹತ್ರ ಮಾತಾಡಿ ಏನಂತ ಹೇಳು. ನಾನು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ನಾನು ಮದುವೆ ಮಾಡ್ಕೊಂಡೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾನೆ. ಇಲ್ಲ ಅಂತಂದ್ರೆ ಆಕೆಗೆ ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡಿಬಿಡ್ತಾರೆ ಅವ್ರ ಮನೆಯವರು. ಅಲ್ಲ ಹುಡುಗ, ಹಂಗು ಎತ್ತಮ್ ಒಂದೇ ಕಾಲಿಗೆ ನಿಂತ್ರೆ ಹೆಂಗಪ್ಪ? ಮದುವೆ ವಿಚಾರ ಕಣಪ್ಪ ಇದು, ಏನ ಮಕ್ಕಳ ಆಟವಾ? ಅಯ್ಯೋ, ಹಿಂದೆ ಮುಂದೆ ನೋಡಿ ವಿಚಾರಿಸಿ ಮದುವೆ ಮಾಡ್ಬೇಕಣಪ್ಪ. ಇಡೀ ಜೀವನ ಸಂಸಾರ ಮಾಡ್ಕೊಂಡು ಹೋಗೋದು ನೀನು, ನಾನೇನಲ್ಲ. ಹುಡುಗನ್ ಚಲೋ ಇದ್ರಾತ, ಹುಡುಗಿ ಮನೆಯವರು ಚಲೋ ಇರೋದು ಬೇಡೇನು? ಅವ್ವ, ನೀನು ಏನಾರ ಹೇಳು, ಏನಾರ ಬಿಡು, ಅವ್ರ ಮನೆಯವ್ರು ಹೆಂಗಾರ ಇರಲಿ, ಏನಾರ ಮಾಡಲಿ, ನನಗಂತ ಆಕಿ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಆದರೆ ಆಕಿನೇ ಆಗೋದು ನೋಡು. ಅಯ್ಯೋ ಹುಡುಗ, ಹಂಗಂದ್ರೆ ಹೆಂಗಪ್ಪ? ನಿಮ್ಮ ಅಪ್ಪನ ಹತ್ರ ಮಾತಾಡ್ಬೇಕು, ಸುಮ್ಮನಿರು. ನಾನೇನು ಈಗ ಮಾತು ಕೊಡೋದಲ್ಲಪ್ಪ. ಸುಮ್ಮನೆ ಇದು ಆಗೋಗೋದು ಅಲ್ಲಿದು, ನೋಡೋಣಂತಡಿ. ನಾನು ಫಸ್ಟ್ ಮಾತಾಡ್ತೇನೆ, ಆಮೇಲೆ ಏನಂತ ಹೇಳ್ತಾನೆ ನಿನಗೆ. ಆತವ, ಅಪ್ಪನ ಹತ್ರ ಮಾತಾಡು, ಆಮೇಲೆ ಹೇಳು. ಆದರೆ ನಾನು ಮದುವೆ ಆಗೋದು ಮಾತ್ರ ಆಕಿನೇ. ಆಕಿ ಬಿಟ್ಟರೆ ನಾನು ಯಾರನ್ನೂ ಮದುವೆ ಆಗಲ್ಲ. ಇದೆಲ್ಲರ ಆಗಿಲ್ಲ ಅಂತಂದ್ರೆ ನಾನು ಹೋಗ್ತೀನಿ ವಾಪಸ್ಸು. ಮತ್ತೆ ನಾನು ಇನ್ನೆಷ್ಟು ವರ್ಷಕ್ಕೆ ವಾಪಸ್ ಬರ್ತಾನೋ ಏನೋ ಗೊತ್ತಿಲ್ಲ ನೋಡು. ಏ ರಮೇಶ, ಯಾಕ್ಲಾ ಹಿಂಗೆ ಮಾತಾಡ್ತೀಯಾ? ಮೊದಲೇ ನೀನು ಹೋಗ್ತಾರದೇ ನನಗೆ ಇಷ್ಟ ಆಗವಲ್ದು. ಇಲ್ಲೇ ಇದ್ದು ಕೆಲಸ ಮಾಡ್ಕೊಂಡು ಹೋಗು ಅಂತಂದ್ರೆ ಅದಕ್ಕೂ ಒಪ್ಪವಲ್ಲೆ. ಈಗ ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದೀಯಾ. ನಾನು ಎತ್ಲಾಗೆ ಅಂತ ಸಾಯಲಪ್ಪ? ಹಂಗಲ್ಲವಾ, ಆಕೆ ನಾನು ಭಾಳ ಇಷ್ಟಪಟ್ಬಿಟ್ಟೆನವ. ಆಕಿನೂ ಭಾಳ ಇಷ್ಟಪಟ್ಬಿಟ್ಟಾಳೆ. ಈಗ ನನ್ನ ಬಿಟ್ಟರೆ ಆಕಿ ಬದುಕೋದಿಲ್ಲ ಕಣವ. ನನಗೂ ಆಕಿಲ್ಲ ಅಂತಂದ್ರೆ ಇರೋಕ್ಕಾಗಲ್ಲ. ಅದೇನಕ್ಕೋ ಏನು ಬಿಡ್ತೋ ನನಗೆ ಗೊತ್ತಿಲ್ಲ. ನಾನು ಹೋಗೋಷ್ಟರೊಳಗೆ ನನಗೆ ಮದುವೆ ಮಾಡಲೇಬೇಕು ನೀನು. ಅದು ಏನು ಮಾಡ್ತೀಯ ನಿನಗೆ ಬಿಟ್ಟದ್ದು. ಅಯ್ಯೋ ದೇವ್ರೆ, ಆತಗಳಪ್ಪ. ಫಸ್ಟು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ಅವ್ರು ಏನಂತಾರೆ ಕೇಳ್ತೇನೆ, ನೋಡೋಣ. ಆತವ. ಅಪ್ಪ ದೇವ್ರೆ, ಒಳ್ಳೇದು ಮಾಡಪ್ಪ ನನ್ನ ತಂದೆ. ಎಲ್ಲರಿಗೂ ಒಳ್ಳೇದು ಮಾಡು, ನನ್ನ ಜೀವನನ ಚೆನ್ನಾಗಿ ಮಾಡು, ಒಳ್ಳೇದು ಮಾಡಪ್ಪ. ಅಷ್ಟೇ ನಾನು ನಿನ್ನನ್ನು ಕೇಳ್ಕೊಳೋದು. ಸುಖ, ಶಾಂತಿ, ನೆಮ್ಮದಿ ಇಷ್ಟು ಕೊಟ್ಬಿಡು ಸಾಕು ನನಗೆ. ಬೇರೆ ಇನ್ನೇನು ಕೇಳಲ್ಲ ನನ್ನಿನ್ನ. ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿರ್ಬೇಕು, ನಕ್ಕಂತ ನಲ್ಕಂತ ನನ್ನ ಜೊತೆಗೆ ಗಂಡ ಆಗಿರಬೇಕು. ಈ ಥರ ಎಲ್ಲ ಹಿಂಸೆ ಕೊಡೋದು, ಈ ಥರ ಎಲ್ಲ ಮಾಡೋದು, ಹೊಡಿಯೋದು ಬಡಿಯೋದು ಅದೆಲ್ಲ ಹೋಗಂಗೆ ಮಾಡಿ ನನ್ನ ಜೊತೆ ಚಲೋತ್ನಾಗಿರಾಗ ಮಾಡಪ್ಪ ನನ್ನ ತಂದೆ. ಎಷ್ಟು ತಣ್ಣಗೈತಿ ದೇವಸ್ಥಾನ, ಭಾಳ ಒಂಥರ ನೆಮ್ಮದಿ ಅನ್ನಿಸ್ತು ತಂಗಿಯ. ಏನೋ ಒಂಥರ ಒಳ್ಳೇದಾಕತ್ತೇನೋ ಅಂತ ನಂಬಿಕೆ ಅಷ್ಟೇ. ಈ ಮರ ನೋಡು, ಅಯ್ಯೋ ದೇವ್ರೆ, ಎಷ್ಟು ಹಳೇದು ಕಣ್ಣ ಕಾಣಿಸ್ತತಿ.
ಭಾಳ ವರ್ಷದ್ದೇನಪ್ಪ ಇದು. ಆದರೂ ನೋಡು ಎಷ್ಟು ಚೆನ್ನಾಗಿ ಹಂಗೆ ಚಿಗುರು ಬಳ್ಳಿ ಎಲೆಗಳೆಲ್ಲ ಒಂಚೂರು ಒಣಗಿಲ್ಲ. ಎಂಥ ಹಸ್ರು ಹಸ್ರುವಾಗಿ ಎಂಥ ಚೆನ್ನಾಗಿತ್ತು ನೋಡು. ಅದಕ್ಕೆ ಹೇಳೋದು ಬಿಡು, ದೇವ್ರ ಮರಗಳು ಹಿಂಗೆ ಚಲೋತ್ನಾಗೆ ಸಮೃದ್ಧಿಯಾಗಿ ಬೆಳ್ಕೊಂಬಿಟ್ಟಿರ್ತವೆ. ಅದೇ ನಮ್ಮ ಮನೆ ಹತ್ರ ಹಾಕಿರೋ ಹಂಗೆ ಒಣಗಿ ಇದಾಗೋಗ್ಬಿಡ್ತಾವೆ ಹಂಗೆ. ಈಕೆ ಯಾಕೆ ಇಲ್ಲಿ ಕುಂತದಳು ಒಬ್ಬಾಕೆಯ? ಯಾರು ಹೋದಾರ ಜೊತೆಗೆ? ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ. ಹೇಮಾವತಿ, ಓ ರೀ ನೀವಾ? ನಾನು ಯಾರನ್ನ ಅನ್ಕೊಂಬಿಟ್ಟಿದ್ದೆ. ಯಾಕೆ? ಯಾರನ್ನ ಅನ್ಕೊಂಡಿದ್ದೆ? ಯಾರ ಜೊತೆ ಬಂದಿದೀಯಾ? ಹಂಗಲ್ರಿ, ಗುಡಿಗೆ ಅವರು ಇವರು ಬರ್ತಿರ್ತಾರಲ್ಲ, ಅವರೇನೇ ಯಾರು ಎದುರಿಗೆ ಹಂಗೆ ಬಂದ ಒಂದೇ ಸರಿಗೆ ಮುಖದಿದ್ದಿಗೆ ಬಂದಂಗೆ ಆಗ್ಬಿಡ್ತಂಗೆಯ. ಅದು ಅಂದಿದ್ದು. ಯಾರಿಲ್ಲಪ್ಪ, ನಾನು ಒಬ್ಬಾಕಿನೇ ಬಂದಿದ್ದೆ. ಬಂದಳು, ಪೂಜೆ ಮುಗಿಸ್ಕೋಬೇಕು, ಸೀದಾ ಮನೆಗೆ ಹೋಗ್ಬೇಕು. ಇಲ್ಲಿ ಕುತ್ಕೊಂಡು ಯಾರಿಗೆ ಕಾಯಕತ್ತೀಯ? ಯಾಕೆ? ಯವನಾರ ಬರ್ತಾನೆ ಅಂತಂದು ಹೇಳಿದಾನ ಹೆಂಗೆ? ತು ಎಂತ ಮಾತಾಡ್ತೀರಿ? ದೇವಸ್ಥಾನದ ನಿಂತ್ಕೊಂಡು ಯಾವನಿಗೆ ಯಾಕೆ ನಾ ಕಾಯ್ಕೊಂತ ನಿಂತ್ಕೊಂಡ್ಲಿಲ್ಲಿ? ನಾನು ಬಂದಿರೋ ದೇವಸ್ಥಾನಕ್ಕೆ ರೀ, ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದದ್ದು. ಸೋಮವಾರಲ್ಲ ಇವತ್ತು. ಹಾಂ ಪೂಜೆಗೆ ಬಂದಿರೋದು. ಅದೇ ಯಾರು ಪೂಜೆ ಮಾಡಕ್ ಬಂದಿದ್ದೆ ಅಂತಂದು ಕೇಳಿದ್ದು. ಅಲ್ರಿ ಏನಂತ ಮಾತಾಡ್ತೀರಿ? ದೇವಸ್ಥಾನಕ್ಕೆ ಬಂದು ದೇವ್ರ ಪೂಜೆ ಮಾಡಿದ್ರೆ ಇನ್ನೇನು ಮಾಡ್ತಾರ್ರಿ? ಯಾಕೆ ನೀವು ಒಂಥರನೇ ಮಾತಾಡ್ತೀರಪ್ಪ. ಹ್ಞೂ ಮತ್ತೆ ಗಂಡ ಮಾತಾಡಿದ್ರೆ ಏನೋ ಒಂಥರನೇ ಮಾತಾಡ್ದಂಗೆ ಆಗೋದು. ಅದೇ ಬ್ಯಾರ್ಯಾರು ಮಾತಾಡಿದ್ರೆ ಒಂಥರ ಹಿತ ನಿಮಗೆ. ನಡಿ ನಡಿ, ಬಂದಲೆ ಹೇಳ್ತತ ಏನೋ ಇನ್ನು ಕುಂತದಾಳೆ. ಪೂಜೆ ಬರ್ಬೇಕು, ಪೂಜೆ ಮುಗಿಸ್ಕೋಬೇಕು, ಮನೆಗೆ ಹೋಗ್ತಾ ಇರ್ಬೇಕು. ಅಲ್ರಿ ಇನ್ನು ಈಗಿನ ಬಂದು ಶಿವನೇ ದೇವ್ರೆ ಅಂತಂದು ಪೂಜೆ ಮುಗಿಸ್ಕೊಂಡು ಹಂಗೆ ಕುತ್ಕೊಂಡು ಅಷ್ಟೇ. ನಾನೇನು ಭಾಳ ಹೊತ್ತಾಗಿಲ್ರಿ ಬಂದು. ಅಲ್ಲ, ನೀನು ಒಬ್ಬಕ್ಕೆ ಯಾಕೆ ಬಂದೆ? ಅಲ್ಲ, ಎಲ್ಲ ಇಡೀ ಊರನ್ನೇ ಗೊತ್ತು ಮಾಡ್ಕೊಂಬಿಟ್ಟಿದ್ದೀಯ ಬಿಡು ನೀನು. ಬಂದು ಇಷ್ಟು ದಿನಕ್ಕೆ ಎಲ್ಲಿ ಏನೇನೈತಿ, ಎಲ್ಲಿ ಯಾರ್ಯಾರು ಹೋಗ್ತಾರೆ, ಏನೇನು ಮಾಡ್ತಾರೆ, ಪ್ರತಿಯೊಂದು ತಿಳ್ಕೊಂಬಿಟ್ಟಿದೀಯ ಅನ್ನಿಸ್ತತಿ. ಬರಳು ನೀನು ನಮ್ಮ ಅವ್ವನ ಕರ್ಕೊಂಡ್ ಬರ್ಬೇಕು. ಒಬ್ಬಕ್ಕೆ ಯಾಕೆ ಬರ್ಬೇಕು? ಅತ್ತೆರು ಮನೆ ಕೆಲಸ ಮಾಡಕತ್ತಿದ್ರು. ಗುಡಿಗೆ ಹೋಗಿ ಬರ್ರಿ ಅಂತ ಅಂದೆ. ಇಲ್ಲವ ನೀನು ಹೋಗ್ಬಾ, ನಂದೇನು ಜಳಕಾಗಿಲ್ಲ ಅಂತ ಅಂದ್ರು. ಅದಕ್ಕೆ ನಾನು ಒಬ್ಬಕ್ಕೇನೆ ಬಂದೆ. ಗುಡಿಗೆ ಪೂಜೆ ಮಾಡೋಕೆ ಬಂದಿದ್ಯೋ ಏನು ಅವನಾರ ಮೀಟ್ ಮಾಡೋಕೆ ಬಂದಿದ್ಯೋ? ಯಾರಿಗೆ ಗೊತ್ತು? ನೋಡ್ರಿ, ನೀವು ಈ ಥರ ಎಲ್ಲ ನಾಲ್ಗೆ ಹರಿಬಿಟ್ಟು ಮಾತಾಡ್ಬಿಡ್ರಿ ನನಗೆ. ನಾನು ಅಂತಕ್ಕೆಲ್ಲ ಸುಮ್ಮನೆ ಇಂಥವನ್ನೆಲ್ಲ ಮಾತಾಡ್ಬಿಡ್ರಿ, ನನಗೆ ಇಷ್ಟನೂ ಆಗೋದಿಲ್ಲ. ಇಷ್ಟ ಆಗೋದಿಲ್ಲ ತಗ ನಿನಗೆ. ನಡಿ ಮನೆಗೆ. ಮತ್ತೇನೋ ಇಲ್ಲಿ ಕಿಸ್ಕೊಂಡು ತಿಂತದಾಳೆ. ಅಪ್ಪ ದೇವ್ರೆ, ಏನಪ್ಪ ಇದು ನಿಂದು ಪರೀಕ್ಷೆ? ಎಂಥ ಗಂಡನ ಕೊಟ್ಬಿಟ್ಟಪ್ಪ ನನಗೆ. ಕುಂತ್ರು ತಪ್ಪು ನಿಂತರು ತಪ್ಪು ಅಂತಾನೆ. ಏನು ಮಾಡ್ಲಪ್ಪ ನಾನು? ನೀನೇ ಕಾಪಾಡಪ್ಪ ನನ್ನ, ನೀನೇ ಕಾಪಾಡು. ಸಾಕು ಬಾ, ಬೇಡಿದ್ದು. ಅವ್ನು ಕೊಟ್ಟ ನಿನಗೆ, ಅದಾತು. ಬಾ ಬಾ ರೀ, ಒಂಚೂರು ಮಾತಾಡಕ್ಕಿತ್ರಿ ನಿಮ್ಮ ಹತ್ರಕ್ಕೆ. ಏನು ಶಾರದಾ, ಹೇಳು. ರೀ, ಹಿಂದೊಮ್ಮೆ ನಾನು ನಿಮಗೆ ಒಂದು ಇದನ್ನು ಕೇಳಿದ್ದಪ್ಪ. ನೀವು ಅದಕ್ಕೆ ಅವತ್ತು ಉತ್ತರ ಕೊಟ್ಟಿದ್ರೋ ಇಲ್ಲ ನನಗೂ ನೆನಪಿಲ್ಲ. ಇವತ್ತು ಮತ್ತೆ ಅದನ್ನೇ ಕೇಳಕತ್ತೇನೆ, ಏನೋ ಅನ್ಕೋಬೇಡ್ರಿ. ಅದೇನಂದ್ರೆ, ಆಕಿ ರೇಣವನ್ನ ಮಗಳು ಹೆಂಗ ಅನಿಸ್ತಾಳ್ರಿ ನಿಮಗೆ? ಅಯ್ಯೋ ಇವಳ ಇದೆಯಾ ಇನ್ಲೇ? ರೇಣವನ್ ಮಗಳು ಹೆಂಗ ಅನ್ನಿಸ್ತಾಳೆ ಅಂತ ಅಂದ್ರೆ ನಾನು ಕೇಳಿದ್ರೆ ನಾನೇನು ಹೇಳಿ? ತಾತ ಹಂಗಲ್ರಿ. ಅಲ್ರಿ, ಹುಡುಗಿ ಚಲೋ ಆಯ್ತಾ? ಹೆಂಗೆ ಹೊಂದ್ಕೊಂತಾಳ ಹೆಂಗೆ ಅಂತಂದು ಕೇಳಿದ್ನಪ್ಪ. ಹಂಗೇನಿಲ್ಲಪ್ಪ, ನಾನು ಕೇಳೇನಪ್ಪ. ಹುಡುಗಿ ಚಲೋ ಐತಿ. ಎಲ್ಲಾರನ್ನೂ ಮಾತಾಡ್ಸೋದು, ಕತೆ ಆಡ್ಸೋದು ಚಲೋತ್ನಾಗ ಅದಾಳ ಹುಡುಗಿ. ಅಷ್ಟೇ ನನಗೂ ಗೊತ್ತಿರೋದು. ಅದೇ ಇವರು ಶಿವಲಿಂಗ ಅವ್ರಿವ್ರು ಮಾತಾಡ್ತಿರ್ತಾರಲ್ಲ, ಅವಾಗ ಕೇಳಿಸ್ಕೊಂಡಿದ್ದ ಆಟಯ್ಯ. ಹೌದಾ ರೀ? ಅದೇನಂದ್ರೆ, ಹುಡುಗಿನ ನಮ್ಮ ರಮೇಶ್ ಮಾಡ್ಕೊಂಬಂದ್ರೆ ಹೆಂಗ್ರಿ? ಇದೇನ್ಲೇ ಶಾರದಾ, ಇದೇನ್ಲಿ ಹಿಂಗೆ ಮಾತಾಡ್ತದೀಯಾ? ಆ ಹುಡುಗಿ ನಮ್ಮ ರಮೇಶಗ? ಹ್ಞೂನ್ರಿ. ಅದೇನಂದ್ರೆ, ನಮ್ಮ ರಮೇಶ ಆ ಹುಡುಗಿನ ಇಷ್ಟಪಡಕತ್ತಾನಂತ್ರಿ. ಆ ಹುಡುಗಿನೂ ಇವನು ಅಂದ್ರೆ ಭಾಳ ಇಷ್ಟ ಅಂತೆ. ಅದಕ್ಕೆ ಕೇಳವ ಅತ್ಲಾಗ ಹೆಣ್ಣು, ನಾನು ಹೋಗೋಕಿನ ಮುಂಚೆ ಅತ್ಲ ಮದುವೆ ಮಾಡ್ಕೊಂಡು ಹೋಗ್ತಾನಿ ಅಂತಂದು ಹೇಳಿದ್ನಪ್ಪ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತೇಳಿ ಬಂದು ನೋಡು. ಅಲ್ಲ ಶಾರದಾ, ಹುಡುಗಿನೋ ಚಲೋನೇ ಐತಪ್ಪ. ನಾನು ಅದಕ್ಕೆ ಎರಡು ಮಾತಾಡೋದಿಲ್ಲ. ಆದರೆ ಅವ್ರ ಅವ್ವ ಭಾರಿ ಬಜಾರಿ. ಮದುವೆ ಮಾಡ್ಕೊಂಬಂದು ಆಮೇಲೆ ಹುಡುಗಿಗೆ ಇಲ್ಲ ಬರೋದು ಹೇಳ್ಕೊಟ್ಟು ನಮ್ಮ ಅಂತೇನೇ ಹೊಡೆದಾಕ್ಬಿಟ್ರಿ. ಏನು ಮಾಡೋದು? ಯಾಕೋ ಸರಿ ಬರಲ್ಲ ಅನ್ನಿಸ್ತತವ ನನಗೆ. ಹಂಗೆ ಹೇಳಿದ್ರಿ ಹೆಂಗ್ರಿ? ಅವು ಹಂಗಿರ್ಬೋದು, ಮಗಳು ಚಲೋತ್ನಾಗೆ ಇದ್ದು ಸಂಸಾರ ಮಾಡ್ಕೊಂಡು ಹೋದ್ರೆ ಹಂಗೇನು ಆಗೋದಿಲ್ಲ ಬಿಡ್ರಿ. ಅವನು ಭಾಳ
ಇಷ್ಟಪಟ್ಟನಂತೆ ಮತ್ತೀಗ ಮಾಡಲಿಲ್ಲ ಅಂತಂದರೆ ಸುಮ್ಮನೆ ನಮಗೂ ತೊಂದರೆ. ಮತ್ತು ನೋಡ್ರಿ ಏನಂತೀರ? ಅಲ್ಲ ಹುಡುಗಿ ಚಲೋ ಐತಿ, ಎಲ್ಲ ಹೊಂದ್ಕಿ ಆಕತಿ, ನಮ್ಮ ರಮೇಶ್ಗೂ ಜೋಡಿ ಚೆನ್ನಾಗ್ ಆಕತಿ. ಈಗ ಹೋಗಿ ಮಾತಾಡೋರು ಯಾರು? ಅಯ್ಯೋ ದೇವ್ರೇ, ಹೋಗಿ ಮಾತಾಡೋರು ಯಾರು ಅಂದ್ರೆ ನಾವೇ ಹೋಗ್ಬೇಕು. ಏನು ಕೇಳ್ಬೇಕು, ಮಾತಾಡಿ ಮಾಡ್ಬೇಕು ಮತ್ತೆ ಮುಂದೆ ನಿಂತು. ನೋಡಂತ ನಾಳೆ ಹೋಗಿ ಮಾತಾಡ್ಕೊಂಡಾರ ಬಂದ್ರಕತ್ತತ್ಲಾಗೆ. ಹಂಗಂತೀಯ? ನನಗೆ ಯಾಕೋ ಒಂಥರ ಅನಿಸ್ತೈತಿ. ಏನ ದೇವ್ರಿಟ್ಟಂಗೆ ಆಕತ್ತಗ. ಸರಿ ತಗ, ಹೋಗಿ ಕೇಳೋಣ ಅಂತ ನೋಡೋಣ ಏನಾಕತ್ತ ಮುಂದಿಗೆ. ನೋಡೋಣ, ಕೇಳೋ ಒಂದು ಮಾತು ಕೇಳೋದ್ರಾತು. ಒಬ್ಬ ದೇವ್ರೆ, ನಾನೆಲ್ಲ ನೀವು ಬೇಡ ಅಂತೀರೇನೋ ಅಂತ ಅನ್ಕೊಂಡಿದ್ದೆ. ಹೆಂಗೋ ಸದ್ಯಕ್ಕೆ ಒಪ್ಕೊಂಡ್ರಲ್ಲ. ಸರಿ ಹಂಗಾರೆ ನಾಳೆ ಹೋಗಿ ಬರೋಣಂತೆ. ಹೋಗ್ಬರೋಣ ತಗ.